ಹಾಯ್ ಹಲೋ ನಮಸ್ಕಾರ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮಮ್ಮ ತಲೆಗೆ ಬ್ಲ್ಯಾಕ್ ಕಲರ್ ಪೌಡರ್ ಮಾಡ್ತಾ ಇದ್ದಾರೆ. ಹೇರ್ ಕಲರ್ ಬ್ಲ್ಯಾಕ್ ಆಗಿದ್ದಕ್ಕೋಸ್ಕರ ಪೌಡರ್ ಮಾಡ್ತಾ ಇದ್ದಾರೆ. ಏನೇನು ಹಾಕಿದ್ದೀರಾ ಅಮ್ಮ? ಅಗಸೆ ಬೀಜ 2 ಸ್ಪೂನು, ಆಮೇಲೆ ತುಳಸಿ ಬೀಜ ಒಂದು ಸ್ವಲ್ಪ 1/4 ಸ್ಪೂನು, ಆಮೇಲೆ ಮೆಂತೆ ಒಂದು ಸ್ಪೂನು, ನೀರುಳ್ಳಿ ಸಿಪ್ಪೆ ಒಂದು ಸ್ವಲ್ಪ, ಬೆಳ್ಳುಳ್ಳಿ ಸಿಪ್ಪೆ, ಆಮೇಲೆ ಕರಿಬೇವು ಒಂದು 4, ಕರಿಬೇವು 4, ಬೆಳ್ಳುಳ್ಳಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಅಗಸೆ ಬೀಜ, ಆಮೇಲೆ ತುಳಸಿ ಬೀಜ, ಮೆಂತೆ ಕಾಳು, ಆಮೇಲೆ ದಾಸವಾಳದ ಎಲೆ, ಕರ್ಬೇ ಎಲೆ ಎಲ್ಲನೂ ಮಿಕ್ಸ್ ಮಾಡಿ ಎಲ್ಲನೂ ಹುರಿತಾ ಇದ್ದಾರೆ. ಹುರಿದು ಆಮೇಲೆ ಕೊಬ್ಬರಿ ಎಣ್ಣೆಲಿ ಬೇಕಾದಾಗ ಕೊಬ್ಬರಿ ಎಣ್ಣೆಲಿ ಮಿಕ್ಸ್ ಮಾಡಿ ಅದು ಹುರಿದಿದ ಮೇಲೆ ಇಲ್ಲಿ ನೋಡ್ರಿ, ಚೆನ್ನಾಗಿ ಹುರಿತಾ ಇದ್ದಾರೆ. ಹುರಿದಾದ್ಮೇಲೆ ತಣ್ಣಗೆ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳೋದು. ನೀವು ತಲೆ ಸ್ನಾನ ಮಾಡೋಕ್ಕೂ ಮುಂಚೆ 2 ಅವರ್ಸ್ ಮುಂಚೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಪೌಡ್ರ್ ಅದ್ರಲ್ಲಿ ಮಿಕ್ಸ್ ಮಾಡಿ ತಲೆಗೆ ಹಚ್ಕೋಬೇಕು. ಇದು ವೈಟ್ ಹೇರ್ಸು, ಈಗ ಕಲರ್ಸ್ ಹೇರ್ ಕಲರ್ ಹಚ್ಕೊಳ್ಳೋ ಬದಲು ಇದೇ ಹಚ್ಕೋಬೋದು. ತುಂಬ ಚೆನ್ನಾಗಿ ಹೇರ್ ಗ್ರೋತೂ ಚೆನ್ನಾಗಾಗತ್ತೆ, ಹೇರ್ ಬ್ಲ್ಯಾಕೂ ಬರ್ತಾ ಹೋಗುತ್ತೆ. ಇದು ಮಾಡಿ ಇಟ್ಕೊಳ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ, ನೀವು ಇಷ್ಟ ಇದ್ದರೆ ಮನೇಲಿ ಮಾಡ್ಕೊಳ್ಳಿ. ತುಂಬ ಒಮ್ಮೆ ಮನೇಲಿ ಟ್ರೈ ಮಾಡಿರಿ. ಇದು ಕರೆಕ್ಟಾಗಿ ಮೆಥಡ್ ಒಮ್ಮೆ ತೋರಿಸ್ತೀನಿ ನಾನು. ಈಗ ಅಮ್ಮ ಮಾಡ್ತಾ ಇದ್ದಾರೆ, ಜಸ್ಟ್ ತೋರಿಸ್ತಾ ಇದ್ದೀನಿ. ಅಮ್ಮ ಈ ಕಡೆ ನೋಡ್ರಿ, ಏನು ತೋರಿಸ್ತಿದ್ದೀರಲ್ಲ ಅದೇ ತಾನೇ ತೋರಿಸ್ತಿರೋದ. ನೋಡ್ತಾ ಇದ್ದೀರಲ್ಲ ಗೈಸ್. ಇದು ಮಾಡೋ ಮೆಥಡ್ ಪರ್ಫೆಕ್ಟಾಗಿ ತೋರಿಸ್ತೀವಿ. ಈಗ ನಮ್ಮನೇಲಿ ಮಾಡ್ತಾ ಇದ್ದೀವಿ, ಮಾಡಿ ಇಟ್ಕೊಳ್ತಿದ್ದೀವಿ. ಬ್ಲ್ಯಾಕ್ ಹೇರ್ಸ್ ಬರೋಕ್ಕೋಸ್ಕರ ಹೇರ್ ಕಲರ್ ಹಚ್ಕೊಳ್ಳೋ ಬದಲು ಇದು ಅಪ್ಲೈ ಮಾಡೋಕ್ಕೆ. ಕನ್ನಡ ಸ್ಪಷ್ಟ. ಇದು ಚೆನ್ನಾಗಿ ಸುಟ್ಟಿ ಬ್ಲ್ಯಾಕ್ ಕಲರ್ ಆಗಬೇಕು. ಅದಾದಮೇಲೆ ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರಿ. ತಲೆ ಸ್ನಾನ ಮಾಡ್ಕೊಳಕ್ಕೆ ಹೋಗ್ತೀರಾ ಅಂದಾಗ 2-3 ಅವರ್ಸ್ ಬಿಫೋರು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ, ಈಗ ಹೇರ್ ಕಲರ್ ನೀರು ಮಿಕ್ಸ್ ಮಾಡಿ ಹೇಗೆ ಗೋದ್ರೇಜ್ ಹಚ್ಕೊಳ್ತಾರಲ್ಲ ಆ ಥರ ಇದು ಪೌಡ್ರು ಎಣ್ಣೆಯಲ್ಲಿ, ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಳ್ಳೋದು. ತುಂಬ ಚೆನ್ನಾಗಿ ಹೇರ್ ಗ್ರೋತು ಕೂಡ ಆಗುತ್ತೆ. ಹೇರ್ ಕಲರ್ ಹಚ್ಕೊಳ್ಳೋದೇ ಬೇಡ, ಅಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಲರ್ ಬರುತ್ತೆ. ಇದು ಮನೇಲಿ ಮಾಡಿ ನೋಡ್ರಿ. ಏನಮ್ಮ ಅಲ್ವಾ? ನೀವು ಮಾಡ್ತೀರಾ? ತುಂಬ ಚೆನ್ನಾಗಿ ಕಪ್ಪು ಆಗುತ್ತೆ ಮತ್ತು ಕೂದಲು ಬೆಳೆಯುತ್ತೆ ಇದರಿಂದ. ಹಾಗಾಗಿ ಹೊರಗಿಂದ ತಂದು ಅದು ಹಚ್ಕೊಳ್ಳೋಕ್ಕಿಂತ ಕೆಮಿಕಲ್ಸ್ ಇರುತ್ತೆ. ಇದರಲ್ಲಿ ಏನು ಕೆಮಿಕಲ್ಸ್ ಇಲ್ಲ. ಇದು ಕೆಮಿಕಲ್ ಏನೂ ಇರಲ್ಲ, ಕೆಮಿಕಲ್ ಫ್ರೀ. ಸೊ ಮನೇಲಿ ಒಮ್ಮೆ ಟ್ರೈ ಮಾಡಿರಿ. ಇದ್ರದ್ದು ಕರೆಕ್ಟಾಗಿ ಮೆಥಡ್ ಮಾಡೋದು ತೋರಿಸ್ತೀನಿ ನಾನು. ಇದು ನೋಡ್ರಿ, ಇನ್ನೂ ಕಪ್ಪಾಗಬೇಕು, ಪೂರ ಕಪ್ಪಾಗಲಿ. ಆಮೇಲೆ ಕಪ್ಪಾದ ನಂತರ ಫುಲ್ ಸುಟ್ಟೋಗ್ಬೇಕು. ಕಪ್ಪಾದ್ಮೇಲೆ ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿ ಇಟ್ಕೊಂಬಿಡ್ರಿ ಅಷ್ಟೇ. ಹೇರ್ ಡ್ರೈ ಥರ ಹೇರ್ ಕಲರ್ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಹೋಗ್ರಿ. ಓಕೆ ಗೈಸ್, ಬಾಯ್ ಹೇಳಮ್ಮ. ಬಾಯ್. ಇಲ್ಲಿ ಮುಖ ನೋಡ್ರಿ. ಓಕೆ ಗೈಸ್, ಬಾಯ್. ಇದು ನೋಡ್ರಿ, ಇನ್ನೂ ಕಪ್ಪಾಗಬೇಕು, ಪೂರ ಕಪ್ಪಾಗಲಿ. ಆಮೇಲೆ ಕಪ್ಪಾದ ನಂತರ ಫುಲ್ ಸುಟ್ಟೋಗ್ಬೇಕು. ಕಪ್ಪಾದ್ಮೇಲೆ ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿ ಇಟ್ಕೊಂಬಿಡ್ರಿ ಅಷ್ಟೇ. ಹೇರ್ ಡ್ರೈ ಥರ ಹೇರ್ ಕಲರ್ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಹೋಗ್ರಿ. ಓಕೆ ಗೈಸ್, ಬಾಯ್ ಹೇಳಮ್ಮ. ಬಾಯ್. ಇಲ್ಲಿ ಮುಖ ನೋಡ್ರಿ. ಓಕೆ ಗೈಸ್, ಬಾಯ್.